ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ಎಕ್ಸಾಮ್ ತುಂಬಾ ಹತ್ರ ಬಂದ್ಬಿಡ್ತು. ಇನ್ನೇನು 4-5 ದಿನಗಳ ಮಾತ್ರ ಬಾಕಿ ಇರುವಾಗ ನಿಜವಾಗ್ಲೂ ನೀವು ಎಕ್ಸಾಮ್ ಅನ್ನ ಸೀರಿಯಸ್ ತಗೊಂಡು ಪ್ರಿಪರೇಷನ್ ನಡೆಸ್ತಾ ಇದ್ರೆ ನಿಮ್ಮ ತಲೆಯಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಖಂಡಿತವಾಗಿಯೂ ಮೂಡುತ್ತೆ. ಅದೇನಂತಂದ್ರೆ, ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತೈತಿ, ಮತ್ತೆ ಎಕ್ಸಾಮಿನ ಪ್ರಶ್ನೆಗಳು ಯಾವ ರೀತಿಯ ಬರಬಹುದು, ಯಾವ ರೀತಿಯ ಪ್ರಶ್ನೆಗಳೆಲ್ಲ ಎಕ್ಸಾಮ್ ಅಲ್ಲಿ ಬೀಳಬಹುದು, ಮತ್ತೆ ಮ್ಯಾಥಮೆಟಿಕ್ಸ್ ಮೇಲೆ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು, ಕರೆಂಟ್ ಅಫೇರ್ಸ್ ಮೇಲೆ ಯಾವೆಲ್ಲ ಪ್ರಶ್ನೆಗಳು ಕೇಳಬಹುದು, ಏನ್ ಡೈರೆಕ್ಟ್ ಆಗಿ ಹೆಡ್ಲೈನ್ ಪ್ರಶ್ನೆಗಳನ್ನ ಕೇಳಬಹುದಾ ಅಥವಾ ಅತಿ ಡೀಪ್ ಆಗಿ ಪ್ರಶ್ನೆಗಳನ್ನ ಕೇಳಬಹುದಾ, ಹೀಗೆ ಹಲವಾರು ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಿಮ್ಗೆ ಏನಂತಂದ್ರೆ, ನೀವು ಸೀರಿಯಸ್ ಆಗಿ ಒಂದ್ ವೇಳೆ ಎಕ್ಸಾಮ್ ಅನ್ನ ತಗೊಂಡು ಓದ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆಗಳು ಬಂದೇ ಬರ್ತಿರ್ತವೆ. ಇವಕ್ಕೆಲ್ಲ ಉತ್ತರ ಏನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಕಂಡುಕೊಳ್ಬೇಕಂತಂದ್ರೆ ಈ ಒಂದು ಗ್ರೂಪ್ ಡಿ ಏನ್ ಎಕ್ಸಾಮ್ ಇದೆಯಲ್ಲ, ಇದರ ಹಿಂದಿನ ವರ್ಷ ನಡೆದಿರುವಂತ ಆ ವರ್ಷದ ಕ್ವಶನ್ ಪೇಪರ್ ಗಳನ್ನ ನೀವು ಅನಲೈಸ್ ಮಾಡ್ಬೇಕು. ಅಂದ್ರೆ ಆ ಕ್ವಶನ್ ಪೇಪರ್ ಗಳನ್ನ ನೀವು ಒಂದ್ಸಲ ಬಿಡಿಸಿದ್ರಿ ಅಂತಂದ್ರೆ ನಿಮ್ಗೆ ಖಂಡಿತವಾಗಿಯೂ ಯಾವ ರೀತಿಯ ಪ್ರಶ್ನೆಗಳು ಬೀಳ್ತಾವೆ, ಮತ್ತೆ ಈ ವರ್ಷದ ಇನ್ನೇನು 4-5 ದಿನಗಳಲ್ಲಿ ಪ್ರಾರಂಭವಾಗುವಂತ ಎಕ್ಸಾಮಿನಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು ಅಂತ ಹೇಳಿ ನಿಮಗೆ ಒಂದು ಕ್ಲಿಯರ್ ಆದಂತ ಪಿಕ್ಚರ್ ಗಳು ಸಿಗುತ್ತವೆ ಸ್ನೇಹಿತರೆ. ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಗಳು ಎಲ್ಲಿ ಸಿಗುತ್ತವೆ? ನೀವು ಗೂಗಲ್ ಅಲ್ಲಿ ತುಂಬಾ ಜನ ಏನ್ ಮಾಡಬಹುದು, ಸರ್ಚ್ ಮಾಡಿರಬಹುದು. ಇಂಗ್ಲಿಷ್ ನಲ್ಲಿ ಕ್ವಶನ್ ಪೇಪರ್ಗಳು ಸಿಗುತ್ತವೆ ಹೊರತು ಕನ್ನಡದಲ್ಲಿ ಸಿಗೋದು ತುಂಬಾ ಕಷ್ಟ. ಆದ್ದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಯೂಸ್ಫುಲ್ ಆಗ್ಲಿ ಅಂತ ಒಂದು ಮಾಹಿತಿಯನ್ನ ತಂದಿದೀವಿ. ಆ ಒಂದು ಕ್ವಶನ್ ಪೇಪರ್ಗಳು ಹೇಗೆ ಅದನ್ನ ಪಡೆಯೋದಂತ ಹೇಳಿ ನಾವು ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಿಮ್ ಮುಂದೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾನು ತೋರಿಸ್ತಾ ಇದ್ದೀನಿ. ಇದೇನಂತಂದ್ರೆ 2018ರಲ್ಲಿ ನಡೆದಿರ್ತಕ್ಕಂತ ಒಂದು ಕ್ವಶನ್ ಪೇಪರ್. 22/10/2018ರಲ್ಲಿ ಕಡೆಯ ಶಿಫ್ಟ್ ಅಲ್ಲಿ, ಅಂದ್ರೆ ಥರ್ಡ್ ಶಿಫ್ಟ್ ಇರ್ತಲ್ಲ, ಆ ಥರ್ಡ್ ಶಿಫ್ಟ್ ಅಲ್ಲಿ ನಡೆದಿರ್ತಕ್ಕಂತ ಒಂದು ಒರಿಜಿನಲ್ ಕ್ವಶನ್ ಪೇಪರ್ ಅನ್ನು ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲ ಸ್ನೇಹಿತರೆ. ಈ ಒಂದು ಕ್ವಶನ್ ಪೇಪರ್ ನ ನೀವು ನೋಡೋದ್ರಿಂದ ಏನ್ ಅರ್ಥ ಆಗುತ್ತೆ, ಯಾವ ರೀತಿಯ ಪ್ರಶ್ನೆಗಳು ಕೇಳಬಹುದು ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಉದಾಹರಣೆಗೆ ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಇದು ಮ್ಯಾಥಮೆಟಿಕ್ಸ್ ಮೇಲೆ ಕೇಳಿದ್ದಾರೆ. ಸಮ ಪಂಚಭುಜದ ಪ್ರತಿಯೊಂದು ಆಂತರಿಕ ಕೋನವು ಎಷ್ಟಾಗಿರುತ್ತದೆ ಅಂತ ಹೇಳಿ ಕೇಳ್ತಾರೆ. ಇಲ್ಲಿ 4 ಆಪ್ಷನ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಕೊಡ್ತಾರಲ್ಲ ಅದೇ ರೀತಿಯ ಪ್ರಶ್ನೆಗಳು ಇಲ್ಲಿದಾವೆ. ಇದರಲ್ಲಿ ಸರಿಯಾದ ಉತ್ತರವನ್ನ ಆಲ್ರೆಡಿ ಅವ್ರು ಟಿಕ್ ಮಾಡಿರ್ತಾರೆ. ಅಂದ್ರೆ ನಿಮ್ಮ ಸರಿಯಾದ ಉತ್ತರ ನಿಮ್ಗೆ ಇಲ್ಲೇ ಸಿಗುತ್ತೆ. ನೀವು ಇದ್ರ ಪ್ರಶ್ನೆಯನ್ನು ನೋಡ್ಕೊಂಡು ಸರಿಯಾದ ಉತ್ತರವನ್ನ ಇಲ್ಲೇ ನೋಡ್ಕೊಂಡು ಮುಂದೆ ಹೋಗ್ಬೋದು. ಇದೇ ರೀತಿಯ ನೀವು ಎಕ್ಸಾಮ್ ಅನ್ನ 100 ಮಾರ್ಕ್ಸ್ ಎಕ್ಸಾಮ್ ಬರೀತಲ್ಲ, ಆ 100 ಮಾರ್ಕ್ಸ್ ನ ಕ್ವಶನ್ ಪೇಪರ್ ನಿಮ್ಗೆ ಇಲ್ಲೇ ಇರುತ್ತೆ ಸ್ನೇಹಿತರೆ. ನೋಡ್ಬೋದು ನೀವು. ಅದೇ ರೀತಿ ನೋಡ್ತಾ ಹೋಗ್ಬೋದು. ಇಲ್ಲಿ ಇವೆಲ್ಲ ಮ್ಯಾಥಮೆಟಿಕ್ಸ್ ಮೇಲೆ ಪ್ರಶ್ನೆ ಕೇಳಿದ್ರೆ, ಸೈನ್ಸ್ ಮೇಲೆ ಪ್ರಶ್ನೆ ಇದೆ ನೋಡಿ. ಏನಂತಾರೆ, ಈ ಕೆಳಗಿನ ಯಾವ ದ್ರಾವಣ ಅತಿ ಕಡಿಮೆ pH ಮೌಲ್ಯವನ್ನ ಹೊಂದಿದೆ? ಇದು ಒಂದು ಸೈನ್ಸ್ ಮೇಲೆ ಕೇಳಿದಂತ ಪ್ರಶ್ನೆ. ಲಿಂಬೆ ಜ್ಯೂಸ್, ಶುದ್ಧ ನೀರು, ರಕ್ತ, ಡಿಟರ್ಜೆಂಟ್ ಅಂತ ಕೊಡ್ತಾರೆ. ಇದರಲ್ಲಿ ಲಿಂಬೆ ಜ್ಯೂಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ನೋಡಿ, ಇಲ್ಲಿ ಯಾವ್ದಾವ್ದೋ ಬುಕ್ ಗಳನ್ನ ಓದೋದಕ್ಕಿಂತ ಈ ಒಂದು ಕ್ವಶನ್ ಪೇಪರ್ ಅಂದ್ರೆ ಇದು ಒಂದೇ ಅಲ್ಲ, 2005, 2012, 18, 22 ಹೀಗೆ ಏನಿ ಎಕ್ಸಾಮ್ ನಡೆದಿದ್ದಾವಲ್ಲ, ಈ ಎಲ್ಲಾ ಎಕ್ಸಾಮ್ ನ ಪ್ರಶ್ನೆ ಪತ್ರಗಳನ್ನ ಒಂದ್ಸಲ ನೀವು ಏನಂದ್ರೆ ಒಂದು ಅನಲೈಸ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಒಂದು 10-15 ಪ್ರಶ್ನೆಗಳು ಈಸಿಯಾಗಿ ರಿಪೀಟ್ ಆಗುವಂತ ಚಾನ್ಸಸ್ ಇರ್ತದೆ. ಯಾಕಂದ್ರೆ ನೀವು ಮ್ಯಾಥಮೆಟಿಕ್ಸ್ ಮೇಲೆ ಆಗಿರ್ಬೋದು, ನಿಮಗೆ ಜನರಲ್ ಸೈನ್ಸ್ ಮೇಲೆ ಎಷ್ಟೇ ಪ್ರಶ್ನೆಗಳು ಏನಂದ್ರೆ ರಿಪೀಟ್ ಆಗುವಂತ ಚಾನ್ಸಸ್ ಇರ್ತಾವೆ. ಇವನ್ನ ಸ್ಟಡಿ ಮಾಡಿದ್ರೆ ಒಂದು 10-15 ಮಾರ್ಕ್ಸ್ ನೀವು ಈಸಿಯಾಗಿ ತೆಗೆದುಕೊಳ್ಬಹುದು. ಇನ್ನು ಮುಂದಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಅಂದ್ರೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಬ್ಯಾಡ್ಮಿಂಟನ್ ಕ್ವೀನ್ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನ ಯಾರು ಮಾಡಿದ್ದರು? ಅಂದ್ರೆ ಇದು ಕರೆಂಟ್ ಅಫೇರ್ಸ್ ಮೇಲೆ ಕೇಳಿದಂತ ಪ್ರಶ್ನೆ. ಯಾವಾಗ 2018ರಲ್ಲಿ ಅವಾಗಿನ ಕಾಲದಲ್ಲಿ ಬ್ಯಾಡ್ಮಿಂಟನ್ ಕ್ವೀನ್ ಅಂತಕ್ಕಂಥ ಒಂದು ಪಿಕ್ಚರ್ ಬಿಡುಗಡೆ ಆಗಿತ್ತು. ಅದರ ಒಂದು ಮುಖ್ಯ ಪಾತ್ರವನ್ನ ಯಾರು ಮಾಡಿದ್ರು ಅಂತ ಕೇಳ್ತಾರೆ. ಸಿಮ್ಲಾ ಬಿಸ್ವಾಸ್ ಅಂತಕ್ಕಂಥದ್ದು. ಅವಾಗ ಈಗ ಇದು ನೋಡಿದ್ರೆ ನಿಮ್ಗೆ ಏನಾಗುತ್ತೆ, ಅರ್ಥ ಆಗತ್ತೆ ಯಾವ ರೀತಿ ಪ್ರಿಪರೇಷನ್ ಮಾಡಬಹುದು. ಈಗ 2024ರಲ್ಲಿ 25ರಲ್ಲಿ ಯಾವೆಲ್ಲ ಜೀವನಾಧಾರಿತ ಪಿಕ್ಚರ್ ಗಳು ಬಿಡುಗಡೆ ಆಗಿದಾವೆ, ಅಂದ್ರೆ ಆಟೋಬಯೋಗ್ರಫಿ ಪಿಕ್ಚರ್ ಗಳು ಬಿಡುಗಡೆ ಆಗಿದಾವೆ, ಯಾರೆಲ್ಲ ಅವುಗಳಲ್ಲಿ ಆಕ್ಟ್ ಮಾಡಿದಾರೆ ಅಂತ ಹೇಳಿ ನೀವು ಅದನ್ನ ನೋಡ್ಕೊಂಡ್ರಿ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಪ್ರಶ್ನೆಗಳ ಬಿದ್ದಾಗ ನೀವು ಆನ್ಸರ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಸ್ನೇಹಿತರೆ. ಈ ರೀತಿ ಪ್ರಶ್ನೆಗಳನ್ನ ಕನೆಕ್ಟ್ ಮಾಡ್ಕೊಂಡು ನೀವು ಓದ್ಬೇಕಾಗ್ತದ. ಮುಂದೆ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ನೀವು, ಈ ಕೆಳಗಿನಲ್ಲಿ ಯಾವುದು ಪೈಥಾಗೋರಸ್ನ ತ್ರಿವಳಿ? ಇವೆಲ್ಲವೂ ಕಾಮನ್ ಆಗಿ ಬೀಳುವಂತ ಪ್ರಶ್ನೆಗಳು. ನೀವು ಎಷ್ಟೋ ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿದಾವೆ ಇವು. ಇವ್ನ ನೋಡ್ಕೊಂಡ್ರಿ ಅಂತಂದ್ರೆ ರಿಪೀಟ್ ಆಗುವಂತ ಪ್ರಶ್ನೆಗಳು ಇರ್ತಾವೆ, ಮತ್ತೆ ನಿಮ್ಗೆ ಹೆಚ್ಚಿನ ಅಂಕಗಳನ್ನ ಗಳಿಸಲಿಕ್ಕೆ ಯೂಸ್ ಆಗ್ತದ. ಇನ್ನು ಅದೇ ರೀತಿ ಮುಂದಿನ ಪ್ರಶ್ನೆಗಳಂದ್ರೆ ನಿಮ್ಗೊಂದು ಕ್ವಶನ್ ಪೇಪರ್ ಅನ್ನ ತೋರಿಸ್ಬಿಡ್ತೀನಿ ಯಾವ ರೀತಿ ಬೀಳ್ತಾವ ಅಂತ ಹೇಳಿ, ಆಮೇಲೆ ಯಾವ ರೀತಿ ಪಡ್ಕೊಳ್ಳೋದು ಅಂತ ಹೇಳಿ ತೋರಿಸ್ತಾನ.
ಇಲ್ಲಿ ನೋಡ್ಬೋದು ನೀವು ಇವೆಲ್ಲವೂ ಎಕ್ಸಾಮ್ ಅಲ್ಲಿ ಖಂಡಿತ ಕೇಳ್ತಾರೆ. ಏನಂತಂದ್ರ ಈ ಯಾವಂದ್ರ ವೆನ್ ರೇಖಾಚಿತ್ರದ ಮೂಲಕ ಉತ್ತರವನ್ನ ಕಂಡು ಹಿಡಿದು ಇಲ್ಲಿ ನೀವು ಕೊಟ್ಟಿರ್ತಾರೆ. ಇವುಗಳನ್ನ ನೀವು ಅನಲೈಸ್ ಮಾಡೋದ್ರ ಮೂಲಕ ಯಾವ ರೀತಿಯ ಸರಿಯಾದ ಉತ್ತರವನ್ನ ಕಂಡುಹಿಡಬೇಕು. ಉತ್ತರವನ್ನ ಆಲ್ರೆಡಿ ಕೊಟ್ಟಿರ್ತಾರೆ ಅವರು, ನೀವು ಇದನ್ನ ನೋಡ್ಕೊಂಡು ಟಿಕ್ ಮಾಡ್ಕೊಂಡು ಅಥವಾ ನೀವು ಬರ್ಕೊಂಡು ಹೋಗ್ತಾ ಇರ್ಬೋದು ಅಷ್ಟ. ಇಲ್ಲೊಂದು ಕೊಡೋದ್ರ ನೋಡಿ, ಇತ್ತೀಚೆಗೆ 80ನೇ ಹಿರಿಯ ರಾಷ್ಟ್ರೀಯ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಅನ್ನು ಭಾರತದ ಯಾವ ರಾಜ್ಯವು ಆಯೋಜಿಸಿತು? ಇದು ಒಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ ಮತ್ತು ಜಿಕೆ ಪ್ರಶ್ನೆ. 2018ರಲ್ಲಿ ಏನಂತಂದ್ರೆ ಒಂದು ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಅನ್ನ ಭಾರತದ ಯಾವ ರಾಜ್ಯವು ಆಯೋಜಿಸಿತು ಅಂತ ಕೇಳ್ತಾರೆ. ಈಗ ನೀವು ಇದನ್ನ ಕರೆಕ್ಟ್ ಆಗಿ ಯಾವ ರೀತಿ ಮಾಡ್ಬೋದು ಅಂತಂದ್ರೆ, ಈಗ ಸದ್ಯಕ್ಕೆ ಯಾವೆಲ್ಲ ಒಂದು ಟೂರ್ನಿಗಳು ಆಯೋಜಿಸಲ್ಪಟ್ಟಿದ್ದಾವೆ, ಯಾವ ರಾಜ್ಯದಲ್ಲಿ ಆಯೋಜಿಸಲ್ಪಟ್ಟಿದ್ದಾವೆ, ಮತ್ತೆ ಯಾವೆಲ್ಲ ಟೂರ್ನಿಗಳು ಭಾರತ ಗೆದ್ದಿತು, ಮತ್ತೆ ಯಾವೆಲ್ಲ ಆಟಗಾರರಿಗೆ ಪಂದ್ಯ ಪರಿಶೋತ್ತಮ ಪ್ರಶಸ್ತಿಯನ್ನು ಕೊಟ್ಟರು, ಹೀಗೆ ಆ ಆಟಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಯಾವುದರ ಮೂಲಕ ಈ ರೀತಿ ಪ್ರಶ್ನೆಗಳನ್ನ ಅನಲೈಸ್ ಮಾಡೋದ್ರ ಮೂಲಕ ನೀವು ಆ ಎಲ್ಲಾ ಪ್ರಶ್ನೆಗಳನ್ನ ತಿಳ್ಕೊಳ್ಬೇಕಾಗ್ತದ. ಈ ರೀತಿ ಒಂದು ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡೋದ್ರ ಮೂಲಕ ನಿಮಗೆ ಹೆಚ್ಚಿನ ಜ್ಞಾನವನ್ನ ನೀವು ಬಳಸ್ಕೊಳ್ಬೇಕಾಗ್ತದ. ಸ್ನೇಹಿತರೆ, ಈ ಪ್ರಶ್ನೆ ನೋಡಿ, 2017ರಲ್ಲಿ ಮಹಿಳಾ ಕಾರ್ಮಿಕ ಬಲದ ಪಾಲ್ಗೊಳ್ಳುವಿಕೆಯಲ್ಲಿ ಭಾರತದ ವಿಶ್ವ ಶ್ರೇಯಾಂಕ ಎಷ್ಟಿತ್ತು? ಅಂದ್ರೆ ಈ ಒಂದು ಕರೆಂಟ್ ಅಫೇರ್ಸ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ 2017ರಲ್ಲಿ ಅಂದ್ರೆ 2018ರಲ್ಲಿ ಎಕ್ಸಾಮ್ ನಡೆದಿದೆ. ಅಂದ್ರೆ 2001 ವರ್ಷದ ಹಿಂದಿನ ಒಂದು ಕರೆಂಟ್ ಅಫೇರ್ಸ್ ಅನ್ನ ಕೇಳಿದ್ದಾರೆ. ಅವಾಗ ಒಂದು ಕಾರ್ಮಿಕ ಬಲದ ಪಾಲ್ಗೊಳ್ಳುವಿಕೆಯಲ್ಲಿ ಭಾರತದ ವಿಶ್ವ ಶ್ರೇಯಾಂಕ ಎಷ್ಟಿತ್ತು ಅಂತ ಕೇಳ್ತಾರೆ. ಇದರ ಮೇಲೆ ನೀವು ಈಗ ಸದ್ಯ ಇರುವಂತ ಭಾರತದ ಸ್ಥಿತಿಗತಿಗಳು, ಭಾರತದ GDP ಎಷ್ಟಿದೆ, ಭಾರತದ ಸೆಕ್ಸ್ ರೇಷಿಯೋ ಎಷ್ಟಿದೆ, ಆಮೇಲೆ ಚೈಲ್ಡ್ ಎಜುಕೇಶನ್ ರೇಷಿಯೋ ಎಷ್ಟಿದೆ, ಮತ್ತೆ ಪ್ರತಿಯೊಂದು ರಾಜ್ಯದ ಏನಂದ್ರ GDP ದರ ಆಗಿರ್ಬೋದು ಅಥವಾ ಮಕ್ಕಳ ಕಲಿಕಾ ದರ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಒಂದು ದತ್ತಾಂಶಗಳಿದಾವಲ್ಲ, ಆ ಡಾಟಾಗಳನ್ನ ನೀವು ಕಲೆಕ್ಟ್ ಮಾಡಿ ಏನಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಈ ರೀತಿಯ ಪ್ರಶ್ನೆಗಳು ಬೀಳ್ತಾವ ಅಂತ ನಿಮಗೆ ಗೊತ್ತಾಗ್ತದ. ಈ ಒಂದು ರೀತಿಯ ಒಂದು ಕ್ವಶನ್ ಪೇಪರ್ ಈ ರೀತಿ ನಿಮ್ಗೆ ತೋರಿಸಿರ್ತೀನಿ. ಈ ರೀತಿಯ 100 ಪ್ರಶ್ನೆಗಳು ಇದರಲ್ಲಿ ಇರ್ತಾವೆ. ಹಾಗಾದ್ರೆ ಈ ಪ್ರಶ್ನೆ ಪತ್ರಿಕೆಗಳನ್ನ ಯಾವ ರೀತಿ ಪಡೆಯುವುದು, ಮತ್ತೆ ಯಾವ ರೀತಿಯ ನೀವು ಅದನ್ನ ಏನಂದ್ರೆ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ಪ್ರಶ್ನೆಗಳು ಕಾಡ್ತಾ ಇರ್ಬೋದು ಸ್ನೇಹಿತರೆ. ನೀವು ಇಂಗ್ಲಿಷ್ ನಲ್ಲಿ ಪ್ರಶ್ನೆ ಪತ್ರಗಳು ನೀವು ಗೂಗಲ್ ಅಲ್ಲಿ ಹೊಡೆದ್ರೆ ಏನಾಗುತ್ತೆ, ಸಿಗ್ತಾವೆ. ಆದ್ರೆ ಕನ್ನಡದಲ್ಲಿ ಎಲ್ಲವೂ ಒಂದೇ ಸ್ಥಳದಲ್ಲಿ ಸಿಗೋದು ಸ್ವಲ್ಪ ಕಷ್ಟಕರವಾಗಿದೆ. ಆದ್ದರಿಂದ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಒಂದೇ ಸ್ಥಳದಲ್ಲಿ ಕಲೆಕ್ಟ್ ಮಾಡಿ ನಿಮಗೆ 30 ಸೆಟ್ ಕ್ವಶನ್ ಪೇಪರ್ಗಳನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ನೋಡಬಹುದು ಇಲ್ಲಿ 30 ಸೆಟ್ ಕ್ವಶನ್ ಪೇಪರ್ಗಳನ್ನ ಕನ್ನಡದಲ್ಲಿ ಅಂದ್ರೆ 2005ರಿಂದ ಹಿಡ್ಕೊಂಡು 2012, 2018 ಮತ್ತೆ 2022ವರೆಗೆ ಟೋಟಲ್ ಆಗಿ 30 ಸೆಟ್ ಕ್ವಶನ್ ಪೇಪರ್ಗಳನ್ನ ನಿಮ್ಗೆ ಕೊಡ್ತಾ ಇದ್ದೀವಿ. ಇವುಗಳನ್ನ ಫ್ರೀ ಆಗಿ ಕೊಡ್ರಿ ಅಂತ ತುಂಬಾ ಜನ ಕೇಳ್ತಾರೆ. ಆದ್ರೆ ಫ್ರೀ ಆಗಿ ಕೊಟ್ರೆ ಯಾವುದೇ ವಸ್ತುಗೆ ಬೆಲೆ ಇರುವುದಿಲ್ಲ ಸ್ನೇಹಿತರೆ. ಆದ್ದರಿಂದ ಅತಿ ಕಡಿಮೆ ಬೆಲೆಯಲ್ಲಿ ಅಂದ್ರೆ ಕೇವಲ 100 ರೂಪಾಯಿಗಿಂತ ಕಡಿಮೆ ಅಂದ್ರೆ 99 ರೂಪಾಯಿಗಳನ್ನ ಕೊಟ್ಟು ಕೇವಲ 99 ರೂಪಾಯಿಗಳನ್ನ ನೀವು ಕೊಟ್ಟು ಏನ್ ಮಾಡಬಹುದು, 30 ಸೆಟ್ ಕ್ವಶನ್ ಪೇಪರ್ಗಳನ್ನ ಏನೊಂದು ಗ್ರೂಪ್ ಡಿಗೆ 2005ರಿಂದ ಹಿಡ್ಕೊಂಡು 2022ವರೆಗೆ ನಡೆದಿದ್ದಾವಲ್ಲ, ನಾ ತೋರಿಸಿದ ಏನು ಕ್ವಶನ್ ಪೇಪರ್ ಇದೆಲ್ಲ ಇದೇ ರೀತಿಯ ಪ್ರಶ್ನೆ ಪತ್ರಗಳು 2005, 12, 18 ಮತ್ತೆ 22ರಲ್ಲಿ ನಡೆದಿರ್ತಕ್ಕಂಥ ಒಟ್ಟು 30 ಸೆಟ್ ಕ್ವಶನ್ ಪೇಪರ್ಗಳನ್ನ ನಿಮಗೆ ಕೊಡ್ತಾ ಇದ್ದೀವಿ ನಮ್ಮ ಚಾನೆಲ್ ನ ವತಿಯಿಂದ. ಅದು ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ತೆಗೆದುಕೊಳ್ಬಹುದು. ಯಾವ ರೀತಿ ಪಾವತಿ ಮಾಡುದು, ಇಲ್ಲಿ ಮೇಲೆ ಕಾಣುವಂತ ನಂಬರ್ಗೆ ನೀವು ಏನಂದ್ರೆ ಪೇ ಮಾಡೋದ್ರ ಮೂಲಕ ನನ್ನ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಅನ್ನ ಮಾಡಿ ಪೇ ಮಾಡೋದ್ರ ಮೂಲಕ ಈ ಒಂದು ಏನಂದ್ರೆ PDF ನ ಮೂಲಕ ನಿಮಗೆ ನಾವೇನೇನ್ ಮಾಡ್ತೇವೆ ಸೆಂಡ್ ಮಾಡಿ ಅಂದ್ರೆ ಈ ಪ್ರಶ್ನೆ ಪತ್ರಗಳನ್ನ ನಿಮಗೆ ತಲುಪಿಸ್ತಾ ಇರ್ತೀವಿ. ನಮ್ಮ ಹತ್ರ ಇನ್ನೂ ಬೇರೆ ರೀತಿಯ ಪ್ರಶ್ನೆ ಪತ್ರಗಳು ಸಹ ಅವೈಲೇಬಲ್ ಇದಾವೆ, ಅವನು ಸಹ ನೀವು ತೆಗೆದುಕೊಳ್ಬಹುದು. ಯಾವೆಲ್ಲ ಪ್ರಶ್ನೆ ಪತ್ರಗಳಂದ್ರೆ ಈಗ NTPCಯ ಅಂಡರ್ ಗ್ರಾಜುಯೇಟ್ ಮತ್ತೆ ಗ್ರಾಜುಯೇಟ್ ಎಕ್ಸಾಮ್ ನಡೀತಾ ಇದಲ್ಲ, ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದಾವಲ್ಲ, ಇವುಗಳಿಗೆ ಹಿಂದೆ ನಡೆದಿರ್ತಕ್ಕಂಥ ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಸಹ ನಮ್ಮಲ್ಲಿ ಅವೈಲೇಬಲ್ ಇದಾವೆ. ಅವು ಸಹ 40 ಸೆಟ್ ಪ್ರಶ್ನೆ ಪತ್ರಗಳು ಕೇವಲ 99 ರೂಪಾಯಿಗಳಲ್ಲಿ ಕೊಡ್ತಾ ಇದ್ವಿ. ಅವು ಸಹ ನಿಮ್ಗೆ ಬೇಕಾದ್ರೆ ನೀವು ತೆಗೆದುಕೊಳ್ಬಹುದು. ಅದೇ ರೀತಿ ಯಾರೆಲ್ಲ SSC GDಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರು ಸಹ ಇದಕ್ಕೆ ಪ್ರಶ್ನೆ ಪತ್ರಗಳು ಅವೈಲೇಬಲ್ ಇದಾವೆ. ಅವು ಸಹ 90 ರೂಪಾಯಿಗಳನ್ನ ಕೊಟ್ಟು ನೀವು ತೆಗೆದುಕೊಳ್ಬಹುದು. ಎಲ್ಲವೂ 99 ರೂಪಾಯಿಗಳಲ್ಲಿ ಬರುವುದಿಲ್ಲ, ಪ್ರತಿಯೊಂದಕ್ಕೂ 99 ರೂಪಾಯಿಗಳನ್ನ ಸಪರೇಟ್ ಆಗಿ ಪೇ ಮಾಡಿ ನೀವು ತೆಗೆದುಕೊಳ್ಬಹುದು. 100 ರೂಪಾಯಿಗಿಂತ ಕಡಿಮೆ ಬೆಲೆಯಲ್ಲಿ ನಾವು ನಿಮಗೆ ಈ ಒಂದು ಏನಂತಂದ್ರೆ ಸವಲತ್ತನ್ನ ಕೊಡ್ತಾ ಇದೀವಿ. ಎಲ್ಲರಿಗೂ ಹೆಲ್ಪ್ ಆಗ್ಲಿ ಮತ್ತೆ ಎಲ್ಲರೂ ಎಕ್ಸಾಮ್ ಬಗ್ಗೆ ತಿಳ್ಕೊಳ್ಳಿ ಅಂತಕ್ಕಂಥ ಉದ್ದೇಶ ನಮ್ಮದು ಅಷ್ಟೇ ಆಗಿದೆ ಸ್ನೇಹಿತರೆ. ಈ ಒಂದು ಏನಂದ್ರೆ ಸದುಪಯೋಗ ನೀವು ತೆಗೆದುಕೊಳ್ಬಹುದು. ಯಾಕಂದ್ರೆ ಬೇರೆ ಕಡೆ ನೋಡಿದ್ರೆ ಒಂದು ಬುಕ್ ನ ರೇಟ್ ಅನ್ನೇ 300ರಿಂದ 400 ರೂಪಾಯಿ ಇಟ್ಟಿರ್ತಾರೆ. ನಾವು 30 ಸೆಟ್ ಕ್ವಶನ್ ಪೇಪರ್ಗಳನ್ನ ಕೇವಲ 90 ರೂಪಾಯಿಗಳಲ್ಲಿ ನಿಮ್ಗೆ ಕೊಟ್ಟು ಏನಂತಂದ್ರೆ ನಿಮಗೆ ತಲುಪಿಸ್ತಾ ಇದ್ದೀವಿ. ಈ ಒಂದು ಸದುಪಯೋಗ ಇದರ ಪಡ್ಕೊಳ್ಳಿ. ಇನ್ನೊಂದು ಏನಪ್ಪಾ ಅಂತಂದ್ರೆ
ನಿಮ್ಗೆ ಏನಾದ್ರೂ ಸ್ಟಡಿ ಮಟೀರಿಯಲ್ ಬೇಕಾಗಿದ್ರೆ, ಸರ್ ನಾನು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸ್ತಾ ಇದ್ದೀನಿ, ಗ್ರೂಪ್ ಡಿ ಗೆ ಏನಾದ್ರೂ ನಮ್ ಸಿಲೆಬಸ್ ನ ಪ್ರಕಾರ ಸ್ಟಡಿ ಮಟೀರಿಯಲ್ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತವಾಗಿಯೂ ಇದೆ ಸ್ನೇಹಿತರೆ. ನೀವು ಜನರಲ್ ಅವೇರ್ನೆಸ್ ಅನ್ನ ಕವರ್ ಮಾಡುವಾಗ, ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡುವಾಗ ಕರೆಂಟ್ ಅಫೇರ್ಸ್ ನ ಓದೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ, ಮತ್ತೆ ಜನರಲ್ ಸೈನ್ಸ್ ಅನ್ನೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆ ಒಂದು ಉದ್ದೇಶದಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಜನರಲ್ ಸೈನ್ಸ್ ಮತ್ತೆ ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಮತ್ತೆ ಹೀಗೆ ಜನರಲ್ ಅವೇರ್ನೆಸ್ ಮತ್ತು ಕರೆಂಟ್ ಅಫೇರ್ಸ್ ನಲ್ಲಿ ಏನೊಂದು ಪ್ರಶ್ನೆಗಳು ಬೀಳ್ತಾವಲ್ಲ ಆ ಎಲ್ಲವೂ ಕವರ್ ಆಗುವಂತ ಒಂದು ಪ್ಯಾಕೇಜ್ ಅನ್ನ, ನೋಟ್ಸ್ ಪ್ಯಾಕೇಜ್ ಅನ್ನ ಮಾಡಿದೀವಿ ಸ್ನೇಹಿತರೆ. ಇದರಲ್ಲಿ ಈ ಎಲ್ಲವೂ ಒಳಗೊಂಡಿರ್ತವೆ. ಇದರ ಜೊತೆಗೆ ನಾವು ಇದರ ಹಳೆಯ ಪ್ರಶ್ನೆ ಪತ್ರಗಳು ಸಹ, ಗ್ರೂಪ್ ಡಿ ಹಳೆ ಪ್ರಶ್ನೆ ಪತ್ರಗಳು ಉಚಿತವಾಗಿ ಕೊಡ್ತಾ ಇರ್ತೀವಿ. ಇವು ನಿಮಗೆ ಬೇಕಂದ್ರೆ ಕೇವಲ 299 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ಇದನ್ನ ತೆಗೆದುಕೊಳ್ಬಹುದು. ಇದು ಸಹ ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ನೀವು ತೆಗೆದುಕೊಳ್ಬಹುದು. ಕೇವಲ 299 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಎಲ್ಲ ಜನರಲ್ ಸೈನ್ಸ್, ಕರೆಂಟ್ ಅಫೇರ್ಸ್ 2024ರಿಂದ 2025 ಸುಮಾರು 17 ತಿಂಗಳ ಏನಂತಂದ್ರೆ ಒಂದು ಕರೆಂಟ್ ಅಫೇರ್ಸ್ ನಿಮ್ಗೆ ಕೊಡ್ತೀವಿ. ಮತ್ತೆ ಜನರಲ್ ಅವೇರ್ನೆಸ್ ಅಂದ್ರೆ ಜಿಕೆ ಮೇಲೆ ಏನೆಲ್ಲಾ ಪ್ರಶ್ನೆಗಳು ಕೇಳಬಹುದು 2024 ಮತ್ತು 2025ರಲ್ಲಿ ಏನೆಲ್ಲಾ ಪ್ರಶ್ನೆಗಳು ಕೇಳಬಹುದು ಅಂತ ಹೇಳಿ ಗೆಸ್ ಮಾಡಿ ಒಂದು ನೋಟ್ ಅನ್ನ ಮಾಡಿ ಆ ಒಂದು ನೋಟ್ ಅನ್ನು ನಿಮಗೆ ಕೊಡ್ತಾ ಇದ್ವಿ. ಮತ್ತೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೆ ಜಾಸ್ತಿ ಪ್ರಶ್ನೆಗಳು ಬೀಳ್ತಾವೆ, ಅವು ಸಹ ನಿಮಗೆ ಒಂದು ನೋಟ್ಸ್ ಅನ್ನ ಕೊಡ್ತೀವಿ. ಇಂಡಿಯನ್ ಹಿಸ್ಟ್ರಿ ಮೇಲೆ ಬೀಳ್ತಾವೆ, ಯಾವೆಲ್ಲಾ ಪ್ರಶ್ನೆಗಳು ಬೀಳ್ಬಹುದು ಅಂತ ಹೇಳಿ 1000 ಪ್ರಶ್ನೆಗಳ ಒಂದು ಸೀರೀಸ್ ಅನ್ನ ಮಾಡಿ ನಿಮಗೆ ಕೊಡ್ತಾ ಇದ್ವಿ. ಅದರ ಜೊತೆಗೆ ಏನಿದೆ ನೀವು ನೋಡಿದ್ರಲ್ಲ, ಇವು 99 ರೂಪಾಯಿನ ಪಾವತಿ ಮಾಡಿ ಕ್ವಶನ್ ಪೇಪರ್ಗಳದಾವಲ್ಲ ಇವುಗಳ ಜೊತೆ ನಾವೇನ್ ಮಾಡ್ತೀವಿ ಅಂದ್ರೆ ಫ್ರೀ ಆಗಿ ಕೊಡ್ತೀವಿ. ನಿಮಗೆ ಹಳೆಯ ಪ್ರಶ್ನೆ ಪತ್ರಗಳು ಉಚಿತವಾಗಿ ಕೊಡ್ತೀವಿ. ಇದಕ್ಕೆ ನೀವು ಪೇ ಮಾಡ್ಬೇಕಾಗಿರೋದು 299 ರೂಪಾಯಿನ ಮಾತ್ರ ಸ್ನೇಹಿತರೆ. ಈ ಯಾವ ರೀತಿ ಮಾಡ್ಬೇಕು, ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ತೆಗೆದುಕೊಳ್ಳಬಹುದು. ನೋಡಿ ಸ್ನೇಹಿತರೆ, ಯಾರಿಗೆಲ್ಲ ಪ್ರಶ್ನೆ ಪತ್ರಗಳು ಬೇಕು ಖಂಡಿತವಾಗಿಯೂ ನೀವು ಇದರ ಸದುಪಯೋಗವನ್ನು ಪಡ್ಕೊಂಡು ಇದರ ಪ್ರಶ್ನೆ ಪತ್ರಗಳನ್ನ ತೆಗೆದು ಇದರ ಯೂಸ್ಫುಲ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದ್ರೆ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸುವಾಗ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಆದ್ದರಿಂದ ಈ ಒಂದು ಮಾಹಿತಿಯನ್ನು ನಿಮಗೆ ತಲುಪಿಸ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಚಾನೆಲ್ ನ ವಿದ್ಯಾರ್ಥಿಗಳಿದ್ದಾರೆ ಮತ್ತೆ ಕನ್ನಡದ ವಿದ್ಯಾರ್ಥಿಗಳಿದ್ದಾರೆ, ಕನ್ನಡದಲ್ಲಿ ಪ್ರಶ್ನೆ ಪತ್ರಗಳು ಸಿಗೋದು ತುಂಬಾ ಕಷ್ಟಕರವಾಗಿದೆ. ಆದ್ದರಿಂದ ನಾವು ಕಲೆಕ್ಟ್ ಮಾಡಿ ಆ ಪ್ರಶ್ನೆ ಪತ್ರಗಳನ್ನ ನಿಮಗೆ ಸಲ್ಲಿಸ್ತಾ ಇದ್ದೀವಿ. ಯಾರಿಗ್ ಬೇಕು ಅವರು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಿಮಗೆ ಬೇಕಾದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸೋಣ. ನಮಸ್ಕಾರ.